ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಗುಲಾಮಗಿರಿಯಿಂದ ಸ್ವ ಇಚ್ಛೆಯಿಂದ ಆಳ್ವಿಕೆ ನಡೆಸುವ ದಿನವನ್ನು ನೀಡಿದಂತಹ ಎಲ್ಲ ಮಹಾನಾಯಕರನ್ನು ಸ್ಮರಿಸುತ್ತಾ ಮಾಸ್ಟರ್, ಸ್ವಾತಂತ್ರ್ಯ ಅಂತ ಅಂದರೆ ಬೇರೆಯವ್ರನ್ನ ಅವಲಂಬಿಸದೆ, ಬೇರೆಯವ್ರಿಗೆ ಶರಣಾಗತಿ ಆಗದೆ, ಗುಲಾಮರಾಗದೆ, ಸ್ವ ಇಚ್ಛೆಯಿಂದ ನಮ್ಮ ಇಚ್ಛೆಯಿಂದ ನಾವು ಜೀವನ ನಡೆಸುವುದೇ ಸ್ವಾತಂತ್ರ್ಯ. ನಮ್ಮ ಜೊತೆ ನಾವು ಇದ್ದುಕೊಂಡು ಜೀವನ ನಡೆಸಬೇಕು ಅಂತ ಅಂದರೆ ನಾವು ಧ್ಯಾನವನ್ನು ಮಾಡಬೇಕು. ಯಾವಾಗ ನಾವು ಧ್ಯಾನ ಮಾಡುತ್ತೇವೋ, ನಾನು ಯಾರು, ನನ್ನ ಉದ್ದೇಶ ಏನು, ನನ್ನ ಜೀವನದ ಗುರಿ ಏನು, ನಾನು ಏನು ತಿನ್ನಬೇಕು, ನಾನು ಏನು ತಿನ್ನಬಾರ್ದು, ನನ್ನ ಧರ್ಮ ಏನು ಹೇಳುತ್ತೆ, ಏನು ಕೇಳುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಬೇಕು, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಬೇಕು. ಇದೇ ಸ್ವಾತಂತ್ರ್ಯತೆಯಲ್ಲಿ ಆಧ್ಯಾತ್ಮಿಕತೆ. ಮಾಸ್ಟರ್, ಹುಟ್ಟಿನಿಂದಲೇ ಆಗರ್ಭ ಶ್ರೀಮಂತನಾಗಿ ಹುಟ್ಟಿ ಸೂಟುದಾರಿ ಹಾಕಿಕೊಂಡೇ ಬೆಳೆದ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ಸಿಗುವವರೆಗೂ ನಾನು ಈ ಸೂಟುದಾರಿಯನ್ನು ಅಂದರೆ ಬೇರೆಯವರು ನೀಡಿದಂತಹ, ವಿದೇಶದವರು ನೀಡಿದಂತಹ ಈ ಬಟ್ಟೆಯನ್ನು ನಾನು ಧರಿಸುವುದಿಲ್ಲ, ನನಗೆ ಸ್ವತಂತ್ರ ಸಿಗೋವರೆಗೂ ನಾನು ಅರೆಬೆತ್ತಲೆ ಹಾಗೆ ಇರುತ್ತೇನೆ ಅಂತ ಅವರು ಸ್ವ ಇಚ್ಛೆಯಿಂದ ನಿರ್ಧಾರ ಮಾಡಿದ್ರು. ಅದೇ ರೀತಿ ಹುಟ್ಟಿನಿಂದಲೇ ಕಡುಬಡವರಾಗಿ ಹುಟ್ಟಿದಂತಹ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಆಗುವ ಮೂಲಕ ಸೂಟುದಾರಿಯನ್ನು ಹಾಕಿ ನಡೆದರು. ಹಾಗಾಗಿ ಇವರ ಈ ಆದರ್ಶ ವ್ಯಕ್ತಿಗಳ ಜೀವನ ಸಿದ್ಧಾಂತ ಎಂದೆಂದಿಗೂ ಪ್ರಸ್ತುತ. ಇವತ್ತಿನವರೆಗೂ ಅವರ ಆದರ್ಶ ಸಿದ್ಧಾಂತಗಳು ಇವತ್ತಿನವರೆಗೂ ಎಂದೆಂದಿಗೂ ಪ್ರಸ್ತುತನೇ. ಮಹಾತ್ಮ ಗಾಂಧೀಜಿಯವರು ಅಷ್ಟೇ, ತನ್ನ ಇಚ್ಛೆ ಏನಿದೆ ಅದನ್ನು ಅವರು ಈಡೇರಿಸ್ಕೊಂಡ್ರು. ಹುಟ್ಟಿನಿಂದಲೇ ಬಟ್ಟೆ ಇಲ್ಲದೇ ಇದ್ದಂತಹ ಕಡು ಬಡವರಾಗಿ ಹುಟ್ಟಿ ಬೆಳೆದಂತಹ ಅಂಬೇಡ್ಕರ್ ಅವರು ಕೂಡ ಲಾಸ್ಟಿಗೆ ಸಂವಿಧಾನ ಶಿಲ್ಪಿ ಆಗುವ ಮೂಲಕ ತನಗೇನು ಇರಲಿಲ್ಲ ಅದನ್ನು ಅವರು ಅಳವಡಿಸ್ಕೊಂಡ್ರು. ಅಂದರೆ ಇಬ್ಬರಲ್ಲೂ ಇಲ್ಲಿ ಸ್ವಾಭಿಮಾನ, ಅಂದರೆ ಅವರ ಜೊತೆ ಅವರು ಇದ್ದಿದ್ದಕ್ಕೆ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಪಡ್ಕೊಂಡ್ರು. ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡಿ, ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸಿ. ನಮಸ್ತೆ ಮಾಸ್ಟರ್ಸ್, ಥ್ಯಾಂಕ್ ಯು.